ಸರ್ ಸಿನಿಮಾ ನೀವು ನೋಡಿದ್ರಿ, ಇವಾಗ ಎಲ್ಲ ಆಡಿಯನ್ಸ್ಗಳೆಲ್ಲ ತುಂಬಾ ಇಷ್ಟಪಡ್ತಾ ಇದ್ದಾರೆ. ಸೊ ನಮ್ಮ ಕ್ಯಾಮ್ರಾಮನ್ ಸರ್ ಇದಾರೆ ಇಲ್ಲೇ, ಚಂದ್ರಶೇಖರ್ ಸರ್. ತುಂಬಾ ಖುಷಿ ಆಯ್ತು ಆಡಿಯನ್ಸ್ ರೆಸ್ಪಾನ್ಸ್ ನೋಡಿ. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ, ಎಲ್ಲ ನೋಡಿ ಸಪೋರ್ಟ್ ಮಾಡಿ ಸಿನಿಮಾಗೆ. ಒಳ್ಳೆ 100 ಸಿನಿಮಾ ಮಾಡಿ ಸರ್. ಆಕ್ಚುಲಿ ನಾವು ಟೆಕ್ನಿಷಿಯನ್ಸ್, ಆರ್ಟಿಸ್ಟ್, ಪ್ರೊಡಕ್ಷನ್ ಟೀಮ್ ಈ ತರ ನಾವೇ ಹೇಳಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಶ್ರಮ ಹಾಕಿದೀವಿ ಅಂದ್ರೆ ಒಂದು ಒಳ್ಳೆ ಸಿನಿಮಾ ಕೊಡೋಣ ನಮ್ಮ ಕನ್ನಡ ಆಡಿಯನ್ಸ್ಗೆ, ಕನ್ನಡ ಚಿತ್ರ ಪ್ರೇಮಿಗಳಿಗೆ. ಎಲ್ಲಾ ತರ ಒಂದು ಆಕ್ಷನ್, ಸೆಂಟಿಮೆಂಟ್, ಕಾಮಿಡಿ, ಲವ್ ಇದೆಲ್ಲನೂ ಒಂದು ಸೇರಿಸಿ ಒಂದು ಒಳ್ಳೆ ಸಿನಿಮಾ ಕೊಡೋಣ ಅಂತ ನಾವು ಪ್ರಯತ್ನ ಮಾಡಿದೀವಿ. ಸೊ ನೀವು ಬೇರೆಯವ್ರನ್ನ ಆಡಿಯನ್ಸ್ ನ ಕೇಳಿದ್ರೆ ನೀವು ಒಳ್ಳೆ ಇದು ಸಿಗ್ಬೋದು ಸರ್ ನಮ್ಗಿಂತ. ಈಗ ನೆಕ್ಸ್ಟ್ ನಾವು ತುಮಕೂರ್ಗೆ ಹೋಗ್ತೀವಿ, ನಾಳೆ ಹಾಸನ, ಆಮೇಲೆ ಮಂಡ್ಯ, ಮೈಸೂರು. ಥ್ಯಾಂಕ್ ಯು. ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು ಸಿನಿಮಾ. ಒಳ್ಳೆ ಮೆಸೇಜ್ ಇದೆ, ಜನರು ಯಾವ ರೀತಿ ಇರಬೇಕು ಅಂತ ಹೇಳಿ ಒಳ್ಳೆ ಮೆಸೇಜ್ ಇದೆ ಮೇಡಮ್. ಪ್ರಜಾಪ್ರಭುತ್ವ ಪಿಕ್ಚರ್ ಅಂದ್ರೆ ಮೊಟ್ಟ ಮೊದಲನೇದು ನನ್ನ ಪ್ರಕಾರ. ನಂದು 55 ವರ್ಷ ಆದರೂ ಇದೇ ಮೊದಲನೇ ಬಾರಿ. ನಮ್ಮ ಚೇತನ್ ಅವರಿಗೆ ಮೊದಲನೇದೇ ಕೃತಜ್ಞತೆಗಳು. ಈ ಪ್ರಜಾಪ್ರಭುತ್ವ ಪಿಕ್ಚರ್ ಜನರು ನೋಡಿ 95% ಚುನಾವಣೆ ಏನು ಅಂತ ಅರ್ಥೈಸ್ಕೊಂಡಿದ್ದಾರೆ ಅಂತ ಹೇಳಿ ಅನ್ಸ್ಕೊತೀನಿ. ಇದೇ ಎಲ್ಲಾ ಸ್ಟೇಟಿಗೆ ಅನ್ವಯಿಸ್ಬೇಕು ಈ ಪಿಕ್ಚರ್ ಅಂತ ನನ್ನ ಭಾವನೆ. ಸೂಪರ್ ಆಗಿದೆ, ಸಮಾಜಕ್ಕೆ ಒಳ್ಳೆ. ಎಲ್ಲರೂ ಬುದ್ಧಿವಂತ ಬಂದು ನೋಡೋಂಥ ಸಿನಿಮಾ, ಖಂಡಿತ ಬಂದಿಲ್ಲ. ತುಂಬಾ ಚೆನ್ನಾಗಿದೆ ಸಿನಿಮಾ, ತುಂಬಾ ಚೆನ್ನಾಗಿತ್ತು ಮೇಡಮ್. ಫಿಲ್ಮ್ ಮಾತ್ರ ಫಸ್ಟ್ ಇಂದ ಕೊನೆವರೆಗೂ ತುಂಬಾ ಎಂಜಾಯ್ ಮಾಡಿದ್ವಿ. ಒಳ್ಳೆ ಮೇಕಿಂಗ್, ಒಳ್ಳೆ ಸೀನ್ರಿ, ಒಳ್ಳೆ ಮ್ಯೂಸಿಕ್, ಎಲ್ಲರ ಆಕ್ಟಿಂಗ್ ಸೂಪರ್. ತುಂಬಾ ಚೆನ್ನಾಗಿ ಬಂದಿದೆ ಮೂವಿ. ಈ ಭ್ರಷ್ಟ ರಾಜಕಾರಣಿ ಅನ್ನೋದು ರಾಜಕಾರಣಿ ಇದು ಅಂದ್ರೆ ತನ್ನ ಒಂದು ಸ್ವಾರ್ಥಕ್ಕೋಸ್ಕರ ಹೇಗೆ ಕಾನೂನನ್ನ ಬಳಸ್ಕೊಳ್ಳುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಈ ಮೂವಿಲಂದು. ನಂದೊಂದು ಸಣ್ಣ ಪಾತ್ರ ಇದೆ. ಆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಡೈರೆಕ್ಟರ್ಗೆ ಮತ್ತೆ ಪ್ರೊಡ್ಯೂಸರ್ಗೆ ತುಂಬಾ ಥ್ಯಾಂಕ್ಸ್. ಆಯ್ತು, ಸೂಪರ್ ಸೂಪರ್ ಸೂಪರ್, ಎಲ್ಲ ಇಷ್ಟ ಆಯ್ತು, ಎವ್ರಿಥಿಂಗ್ ಇಷ್ಟ ಆಯ್ತು. ಪೊಲಿಟಿಕಲಿ ಸೂಪರ್, ಆಕ್ಷನ್ ಸೂಪರ್, ಚೇತನ್ ಚೆನ್ನಾಗಿ ಮಾಡಿದ್ದಾರೆ, ಸೂಪರ್. ಫಿಲಮ್ ಮಾತ್ರ ಸೂಪರ್ ಆಗಿದೆ ಮೇಡಮ್. ನಮ್ಮ ಓಟ್ ಹಾಕೋರು ಈ ಫಿಲಮ್ ಬಂದು ನೋಡ್ಬೇಕು. 100% ಮೇಲೆ 100 ಮೇಲೆ 100 is ಗ್ಯಾರಂಟಿ ಮೇಡಮ್. ಫೈಟಿಂಗು ಡೈಲಾಗು, ಲವ್ ಸ್ಟೋರಿ ಚೆನ್ನಾಗಿದೆ ಮೇಡಮ್. ಅದು ಸೂಪರ್. ಚೇತನ್ ಸರ್ ಮತ್ತು ಸೂಪರ್ ಆಗಿ ಮಾಡಿದ್ರೆ, ಸಕ್ಕತ್ತಾಗಿ ಮಾಡಿದ್ದಾರೆ ಮೇಡಮ್, ಚೆನ್ನಾಗಿ. ಒಂದ್ 150ರಿಂದ 200 ಆರ್ಟಿಸ್ಟ್ಗಳು, ಎಲ್ಲ ಫೇಮಸ್ ಆರ್ಟಿಸ್ಟ್ಗಳು ಹಾಕೊಂಡು ಮಾಡಿದ್ದಾರೆ ಸಿನಿಮಾಗಳು. ಸಿನಿಮಾ ಸೂಪರ್ ಆಗಿದೆ. ಪ್ರಭುತ್ವ ರಾಜಕೀಯದ ರಿಲೇಟೆಡ್ ಸಿನಿಮಾ ಇದು, ಚೆನ್ನಾಗಿದೆ, ಆರಾಮಾಗಿ ನೋಡ್ಬೋದು. ಮೂವಿ ಸಖತ್ತಾಗಿತ್ತು, ಚೆನ್ನಾಗಿತ್ತು. ಲವ್ ಕಮ್ ಫ್ಯಾಮಿಲಿ ಸ್ಟೋರಿ ಅಂಡ್ ತುಂಬಾ ಎಂಜಾಯ್ ಮಾಡಿದೆ. ಸೊ ಆದಷ್ಟು ಕನ್ನಡ ಮೂವಿನ ಕನ್ನಡ ಇಂಡಸ್ಟ್ರಿ ಬಂದ್ಬಿಟ್ಟು ಥಿಯೇಟರ್ ಬಂದ್ಬಿಟ್ಟು ಫಸ್ಟ್ ನೋಡಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಖತ್ತಾಗಿತ್ತು, ಅಲ್ಟಿಮೇಟ್ ಬಿಡಿ. ಅವ್ರದಂತೆ ಒಂದ್ ಮಾತು 2 ಮಾತಿಲ್ಲ, ಅಲ್ಟಿಮೇಟ್ ಆಗಿ ಮಾಡಿದ್ದು, ಚೆನ್ನಾಗಿತ್ತು ಅಷ್ಟೇ. ಸಿನಿಮಾ ಇದ್ರೊಳಗೆ ಬಂದಿಗೆ ನಮ್ಮ ಕರ್ನಾಟಕ ರಾಜ್ಯ, ನಮ್ಮ ದೇಶದಲ್ಲಿ ಏನ್ ನಡೀತಾ ಇದೆಯೋ ಅದೇ ಈ ಸಿನಿಮಾದಲ್ಲಿದೆ. ಪ್ರಜಾಪ್ರಭುತ್ವ ಅಂತ ಏನಿದೆಯೋ, ಈ ಪ್ರಜಾ ಮತ್ತು ಪ್ರಭುತ್ವ ಎರಡು ಸೇರಿದ್ರೆ ಮಾತ್ರ ಪ್ರಜಾಪ್ರಭುತ್ವ ಅನ್ನೋದು. ಈ ಸಿನಿಮಾದಲ್ಲಿ ಪ್ರಜೆಗಳಿಗೆ ಏನೂ ಇಲ್ಲ. ಪ್ರಭುತ್ವ, ದುಡ್ಡಿರೋನು, ಎಲ್ಲ ಒಂದು ಸ್ಟೇಜ್ ಮಟ್ಟದಲ್ಲಿ ಇರುವಂತವನು, ಒಬ್ಬ ರಾಜಕೀಯ ವ್ಯಕ್ತಿಗಳು ಏನ್ ಮಾಡ್ತಾರೋ ಅದೇ. ಪ್ರಜೆಗಳಿಗೆ ಏನು, ಪ್ರಜೆಗಳು ಯಾರು ಒಂದು ಹೋರಾಟ ಮಾಡ್ಕೊಂಡು ಏನಾರು ಮಾಡ್ತೀನಿ ಅಂತಂದ್ರೆ ಅನ್ನೋದಿಲ್ಲ. ಈ ವಿಷಯದಲ್ಲಿ ಪ್ರಜೆಗಳನ್ನ ಎಷ್ಟು ಬಗ್ಗು ಬಡಿತಾ ಇದಾರೆ ಅದನ್ನ ಕ್ಲೀನ್ ಆಗಿ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸಿನಿಮಾದಲ್ಲಿ ಒಳ್ಳೆ ತಂತ್ರಜ್ಞಾನ ಇದೆ, ಒಳ್ಳೆ ಕಲಾವಿದರುಗಳಿದ್ದಾರೆ. ಈಗಿನ ಸಮಾಜಕ್ಕೆ ಬೇಕಾಗಿರುವಂತ ವಿಷಯ ತುಂಬಾ ಮುಖ್ಯ. ಒಂದು ಓಟ್ ಹಾಕಕ್ಕಿಂತ ಮುಂಚೆ ಒಬ್ಬ ವ್ಯಕ್ತಿ ಏನ್ ಮಾಡ್ಬೇಕು, ಎಂತಕ್ಕೋಸ್ಕರ ಓಟ್ ಹಾಕ್ಬೇಕು, ರಾಜಕೀಯ ವ್ಯಕ್ತಿಗಳು ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಯಾರು ಅನ್ನೋದೇ ಈ ವಿಷಯದ ಸಿನಿಮಾದ ಮುಖ್ಯ ಕಂಟೆಂಟ್ ಆಗಿದೆ. ಸಖತ್ತಾಗಿದೆ ಮೂವಿ. ಪ್ರಭುತ್ವ ಅಂತ ಒಂದು ಒಳ್ಳೆ ಸಿನಿಮಾ, ಹೀರೋ ಸಖತ್ತಾಗಿ ಮಾಡಿದ್ದಾರೆ. ನಮ್ಮ ನಿಜ ಜೀವನದಲ್ಲಿ ಏನ್ ನಡೀತಾ ಇದೆ, ಮತದ ಬಗ್ಗೆ, ಮತ ಯಾರಿಗೂ ಮಾರ್ಕೋಬಾರ್ದು, ಮತ ನಮ್ಮ ತಾಯಿ ತರ ಅಥವಾ ನಮ್ಮ ಅಕ್ಕ ತಂಗಿ ತರ ಯಾರಿಗೂ ಮಾರ್ಕೋಬಾರ್ದು. ಜನಗಳನ್ನ ನೋಡಿ ಇಷ್ಟಪಡುವಂತ ಸಿನಿಮಾ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಒಳ್ಳೆ ಸಖತ್ತಾಗಿದೆ, ಎಲ್ಲರೂ ಬಂದು ನೋಡ್ಬೋದು. ಸಿನಿಮಾ ಒಂದು ಅದ್ಭುತವಾಗಿದೆ, ಚೆನ್ನಾಗಿದೆ. ಇವತ್ತಿನ ವಾಸ್ತವ ಸ್ಥಿತಿ ತೋರಿಸುವಂತ ರೀತಿ ಇದೆ. ಮತ್ತೆ ಇವತ್ತೇನು ನಾಯಕ ನಟನಾಗಿದ್ದಂತ ನಮ್ಮ ಚೇತನ್ ಅವರು ಒಂದು ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ನಾವು ಹೇಳೋದಿಷ್ಟೇ, ಇವತ್ತು ಏನೆಲ್ಲ ಒಂದು ನಾಯಕ ನಟರುಗಳೆಲ್ಲ ಇದ್ದಾರೆ, ಶಿವರಾಜ್ ಕುಮಾರ್ ಅವ್ರು ಇರ್ಬೋದು, ಪ್ರೇಮ್ ಅವ್ರು ಇರ್ಬೋದು, ಸುದೀಪ್ ಅವ್ರು ಇರ್ಬೋದು, ಈ ರೀತಿ ಹಲವಾರು ನಟರುಗಳು
ಈ ರೀತಿ ಹೊಸಬರಿಗೆ ಒಂದು ಪ್ರೋತ್ಸಾಹ ಮಾಡಬೇಕು, ಬಂದು ಸಿನಿಮಾಗಳನ್ನು ನೋಡಬೇಕು. ಆ ರೀತಿ ಒಂದು ಆದಾಗ ಮಾತ್ರ ಈ ಚಲನಚಿತ್ರ ಬೆಳೆಯುತ್ತೆ, ಹೊಸ ಹೊಸ ನಟರುಗಳು ಬರ್ತಾರೆ. ಆದರೆ ನಾವೆಲ್ಲ ನಮ್ಮ ಕನ್ನಡ ನಾಡಿನ ಜನತೆ ನಾವು ಕೇಳ್ಕೊತೇವೆ, ಒಂದು ಅದ್ಭುತವಾದ ಪಿಕ್ಚರು, ಒಂದು ಸಿನಿಮಾ ಇದು, ಎಲ್ಲರೂ ಬಂದು ನೋಡಿ ಅಂತ ನಾವು ಹೇಳ್ತಾ ಇದ್ದೇವೆ. ವಾಸ್ತವವಾಗಿದೆ ಇದು. ನೋಡಿ, ಫಸ್ಟ್ ಥಿಂಗು ಎಲ್ಲ ಸೆಲೆಬ್ರಿಟೀಸು ಯಾರ್ಯಾರು ಇದ್ದೀರಾ, ನೀವು ಕನ್ನಡ ಫಿಲಿಂ ಇಂಡಸ್ಟ್ರಿಯಲ್ಲಿ ಅನ್ನ ತಿಂತಾ ಇದ್ದೀರಾ, ಇಲ್ಲಿ ಜೀವನ ಮಾಡ್ತಾ ಇದ್ದೀರಾ, ಇಲ್ಲಿ ಉಸಿರಾಡ್ತಾ ಇದ್ದೀರಾ, ನೀವು ಯಾರೇ ಇರ್ಬೋದು, ಇಂಡಸ್ಟ್ರಿಯಲ್ಲಿ ಇರೋಂಥವ್ರು ಇಂಥ ಕನ್ನಡ ಫಿಲಿಂ ರಿಲೀಸ್ ಮಾಡಿದ್ದಾರೆ. ಎಲ್ಲ ಟಾಪೆಸ್ಟ್ ಸೀನಿಯರ್ ಆಕ್ಟರ್ಸು ಆಕ್ಟ್ ಮಾಡಿದ್ದಾರೆ. ಒಂದು ಪ್ರಭುತ್ವ ಅಂತ ಈ ಪ್ರಭುತ್ವದ ಬಗ್ಗೆ ಮೆಸೇಜ್ ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ನೀವು ನಿಮ್ಮ ಬಿಡು ಮಾಡ್ಕೊಂಡು ನಿಮ್ಮ ಬಿಜಿ ಶೆಡ್ಯೂಲ್ ಅಲ್ಲಿ ನಾಳೆ ಬರ್ತೀರಾ, ನಾಳಿದ್ದು ಬರ್ತೀರೋ, ಇವತ್ತು ಬರ್ತೀರೋ, ಇಲ್ಲ ಒಂದು ವಾರ ಬಿಟ್ಕೊಂಡು ಬರ್ತೀರೋ, ನೀವೇ ಅನೌನ್ಸ್ ಮಾಡಿ ನಿಮ್ ಫ್ಯಾನ್ಸ್ನೆಲ್ಲ ಕರ್ಕೊಂಡ್ ಬಂದು ಕನ್ನಡ ಫಿಲಂ ಇಂಡಸ್ಟ್ರಿನ ಬೆಳೆಸ್ಬೇಕು. ಇಲ್ಲಿ ಅವನ್ನ ತುಳಿಬೇಕು, ಇವನ್ನ ತುಳಿಬೇಕು. ನಾನ್ ದೊಡ್ಡವನು, ಇನ್ನೊಬ್ಬನ್ ದೊಡ್ಡವನು, ಮತ್ತೊಬ್ಬನ್ ದೊಡ್ಡವನು, ಇಲ್ಲಿ ಯಾರು ದೊಡ್ಡವರಲ್ಲ. ಇಲ್ಲಿ ಕನ್ನಡ ತಾಯಿನೇ ದೊಡ್ಡದಿಲ್ಲ. ಈ ತಾಯಿಗೆ ಬೆಲೆ ಕೊಡ್ಬೇಕು ಫಸ್ಟ್. ಈ ತಾಯಿ ಮಕ್ಕಳಾಗಿ ಒಂದು ತಾಯಿ ಮಕ್ಕಳಲ್ಲಿ ಹುಟ್ಟದಂಗೆ ಜೀವನ ಮಾಡ್ಬೇಕಿಲ್ಲ. ಈ ಒಂದು ಸಮಾಜ ಯಾವ ತರ ವಾತಾವರಣ ಹಾಳಾಗೋಗಿದೆ ಅಂತ ಇವತ್ತು ಈ ಫಿಲಿಮ್ ಅಲ್ಲಿ ನನಗೆ ಪ್ರತಿಯೊಬ್ಬರಿಗೂ ತೋರಿಸಿದ್ದಾರೆ. ನೀವು ಬಂದು ನೋಡಿ, ನೀವು ಇದ್ರಲ್ಲಿ ಏನಿದೆ ಮೆಸೇಜ್ ಅಂತ ಬಂದು ಇಲ್ಲೇ ನಿಂತ್ಕೊಂಡು ಇದೇ ಮೀಡಿಯಾ ಚಾನೆಲ್ ಮುಂದೆ ನೀವು ಹೇಳ್ಬೇಕು. ನೀವು ಹೇಳ್ಬಿಟ್ಟು ನೀವು ನಮ್ಮ ಕನ್ನಡ ತಾಯಿನ ಬೆಳೆಸ್ತೀರೋ ಬೆಳೆಸಲ್ವ ಅನ್ನೋದು ನಮ್ಗೆ ನೋಡ್ಬೇಕು, ನಾವೆಲ್ಲ ನೋಡ್ಬೇಕು. ಯಾಕಂದ್ರೆ ಕೋಟ್ಯಾಂತರ ಜನ ನೀವು ಫಿಲಿಂ ತೆಗ್ದಾಗ ರಾತ್ರಿ ಹಗಲು ಬಿಸಿಲು ನೆರಳು ಅಲ್ಲಿಂದಿರ ಅವ್ರ ಕೆಲಸ ಕಾರ್ಯಗಳನ್ನ ಬಿಟ್ಬಿಟ್ಟು ಬಂದು ಫಿಲಿಂ ನೋಡ್ತಾರೆ. ನಿಮ್ ಫಿಲಿಮ್ ನೋಡ್ಬೇಕಾದಾಗ ನೀವ್ ಯಾಕೆ ಬಂದು ನಮ್ ಕನ್ನಡ ಫಿಲಿಂ ನೋಡಲ್ಲ? ಈ ಕನ್ನಡ ತಾಯಿನ ಯಾಕೆ ಬೆಳೆಸಲ್ಲ? ನಿಮ್ಮಲ್ಲಿ ಏನ್ ಈ ಸ್ವಾರ್ಥನ?